ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ರಸಲ್ ಮೇನಿಯಾ 43 ಸ್ಟೋರಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಲಿಟ್ರಲಿ ಗೈಸ್ ಇದೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ಗಿಂತನೂ ಕೂಡ ಮುಂಚೆಯಿಂದಾನೇ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು. ಯಾಕಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ರಸಲ್ ಮೇನಿಯಾ ನಮ್ಮ ಜಾಗದಲ್ಲಿ ಆಗ್ಬೇಕು ಅಂತ ಡಿಮ್ಯಾಂಡ್ ನ ಮಾಡ್ತಾನೆ ಇದ್ರು. ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಸ್ಟಾರ್ಟಿಂಗ್ ಡಬ್ಲ್ಯೂ ಅವರು ಏನ್ ಅನ್ಕೊಂಡಿದ್ರು ಅಂದ್ರೆ ಒರಿಜಿನಲ್ ರಸಲ್ ಮೇನಿಯಾ USA ಅಲ್ಲೇ ಆಗ್ಲಿ, ಈಗ ಸೌದಿ ಅರೇಬಿಯಾದ ಗವರ್ನಮೆಂಟ್ ಡಿಮ್ಯಾಂಡ್ ಮಾಡ್ತಾ ಇದಾರಲ್ಲ, ಅದಕ್ಕೋಸ್ಕರ ನಾವು ಬರೀ ಹೆಸರಿಗೆ ಮಾತ್ರ ರಸಲ್ ಮೇನಿಯಾನ ಮಾಡಿಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ನಮ್ಮ ಟರ್ಕಿ ಅಲಾ ಶೇಖ್ ಅವರು ಇಲ್ಲ, ನಮಗೆ ಒರಿಜಿನಲ್ ಪ್ರಾಪರ್ ರಸಲ್ ಮೇನಿಯಾ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಡಬ್ಲ್ಯೂ ಅವರು ಕೂಡ ಅವರು ದುಡ್ಡಿಗೆ ಬಗ್ಲೇಬೇಕಾಯ್ತು. ಅಂಡ್ ಅದಕ್ಕೋಸ್ಕರ ರಸಲ್ ಮೇನಿಯಾ 43 ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಗಾಯ್ಸ್ ರೂಮರ್ಸ್ಗಳು ಬರ್ತಿರೋ ಪ್ರಕಾರ ಆ ಒಂದು ರಸಲ್ ಮೇನಿಯಾದಲ್ಲಿ ನಮಗೆ ಲೆಜೆಂಡ್ಸ್ಗಳು ನೋಡೋದಕ್ಕೆ ಸಿಗ್ತಾರೆ. ಅಂಡರ್ಟೇಕರ್, ಶಾನ್ ಮೈಕಲ್ಸ್, ಸ್ಟೋನ್ ಕೋಲ್ಡ್ ಸ್ಟೀವ್ ಆಸ್ಟನ್ ಇವ್ರನ್ನೆಲ್ಲರನ್ನು ಕೂಡ ಬಿಟ್ರೆ ಮುಖ್ಯವಾಗಿ ರಾಕ್ ಅವರಂತೂ ನಮಗೆ ಆ ಒಂದು ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ 100% ಒಂದು ಮ್ಯಾಚ್ ಕೂಡ ಆ ಒಂದು ರಸಲ್ ಮೇನಿಯಾದಲ್ಲಿ ಆಗುತ್ತೆ. ಅಂಡ್ ಅದೇ ರಾಕ್ ಅವರ ಡಬ್ಲ್ಯೂ ಕರಿಯರ್ ನ ಲಾಸ್ಟ್ ಮ್ಯಾಚ್ ಆಗಬಹುದು. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರಾಕ್ ವರ್ಸಸ್ ಕೋಡಿ ರೋಡ್ಸ್ ಅವರ ನಡುವೆ ಅಥವಾ ರಾಕ್ ವರ್ಸಸ್ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ನ ಮಾಡಿಸೋದಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಸೌದಿ ಅರೇಬಿಯಾದವರು ಯಾವ ಮ್ಯಾಚ್ ಗೆ ಒಪ್ಕೋತಾರೆ ಅಂತ. ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಮಾಡೋದಕ್ಕೆ ಒಪ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಈಗ ಸ್ಟೋರಿನ ನೋಡ್ತಾ ಇದ್ರೆ ಸೆನ್ಸ್ ಇರೋದು ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಬಗ್ಗೆ. ಏನೇ ಆಗ್ಲಿ ಗೈಸ್, ನಾನು ಯಾಕೆ ಇಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ರಾಕ್ ಅವರು ಆ ಒಂದು ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ, ಅವರ ಒಂದು ಮ್ಯಾಚ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ ಅಂತ ಏನ್ ಇಷ್ಟೊಂದು ಕಾನ್ಫಿಡೆಂಟ್ ಅಂತ ನೀವೇನಾದ್ರೂ ಕೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ. ಕಳೆದ ವರ್ಷದ ಇಂದಿನ ರಸಲ್ ಮೇನಿಯಾ ಅಂದ್ರೆ ರಸಲ್ ಮೇನಿಯಾ 40 ಅಲ್ಲಿ ನಮಗೆ ರಾಕ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅವರು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡು ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರನ್ನ ಫೇಸ್ ಮಾಡಿದ್ರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ. ಒರಿಜಿನಲ್ ಆಗಿ ರಸಲ್ ಮೇನಿಯಾ 40 ಅಲ್ಲಿ ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ಪ್ಲಾನ್ ಆಗಿತ್ತು. ಬಟ್ ಫ್ಯಾನ್ಸ್ ಗಳು ಕೋಡಿ ಕ್ರೈ ಬೇಬೀಸ್ ಗಳು ವಿ ವಾಂಟ್ ಕೋಡಿ ರೋಡ್ಸ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ನ ಕ್ರಿಯೇಟ್ ಮಾಡಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಕೋಡಿ ರೋಡ್ಸ್ ಅವ್ರನ್ನ ಪುಷ್ ಮಾಡಿರೋ ಕಾರಣ ಆ ಒಂದು ಮ್ಯಾಚ್ ಕ್ಯಾನ್ಸಲ್ ಆಗಿ ರಾಕ್ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋ ರೀತಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಮಂಡೇ ನೈಟ್ ಆಗಿ ಬಂದು ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ನನಗೆ ಸ್ವಲ್ಪ ಬ್ರೇಕ್ ಬೇಕಾಗಿದೆ, ನಾನೀಗ ಹೋಗ್ತಾ ಇದ್ದೀನಿ, ಬಟ್ ನಾನು ಬಂದಾಗ ಖಂಡಿತವಾಗ್ಲೂ ಕೂಡ ನಿನ್ ಮೇಲೇನೆ ಹೋಗ್ತೀನಿ ಅಂತ. ಅಲ್ಲಿಂದ ನಮ್ಮ ರಾಕ್ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸಡನ್ ಆಗಿ ಬ್ಯಾಡ್ ಬ್ಲೇಡ್ ಗೆ ಬರ್ತಾರೆ, 1 2 3 ಅಂತ ಹೇಳಿ ಹೊರಟೋಗ್ತಾರೆ. ಆ 1 2 3 ಗೆ ಅರ್ಥನೂ ಕೂಡ ನಮಗೆ ಗೊತ್ತಿಲ್ಲ. ಇದಾದ್ಮೇಲೆ ಸಡನ್ ಆಗಿ ಒಂದು ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರಿಗೆ ನನಗೆ ನಿನ್ನ ಆತ್ಮ ಬೇಕು ಅಂತ ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಕೋಡಿ ರೋಡ್ಸ್ ಅವರು ರಾಕ್ ಅವರಿಗೆ ತನ್ನ ಆತ್ಮನ ಕೊಡೋದಕ್ಕೆ ಹೋಗೋದಿಲ್ಲ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ಸಿನ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಗೆ ನಮ್ಮ ರಾಕ್ ಅವರ ಲಾಸ್ಟ್ ಅಪಿಯರೆನ್ಸ್ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವಿ ರಸಲ್ ಮೇನಿಯಾ 41 ನಲ್ಲಿ ನಮ್ಮ ರಾಕ್ ಅವರು ನಮಗೆ 100% ಇನ್ವಾಲ್ವ್ ಆಗ್ತಾರೆ, 100% ನೋಡೋದಕ್ಕೆ ಸಿಗ್ತಾರೆ ಅಂತ. ಇವನ್ ಒಂದು ರೂಮರ್ಸ್ ಬರ್ತಾ ಇತ್ತು, ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ರು ರಾಕ್ ಅವರು ರಸಲ್ ಮೇನಿಯಾ 41 ನಲ್ಲಿ ಇರೋದಿಲ್ಲ ಅಂತ. ಆ ಒಂದು ವಿಚಾರನ ಒಬ್ಬ ಫ್ಯಾನ್ ರಾಕ್ ಅವರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕಮೆಂಟ್ ಮಾಡಿದಾಗ ನಮ್ಮ ರಾಕ್ ಅವರೇ ನೀನು ಅದನ್ನ ನಂಬೋದಕ್ಕೆ ಹೋಗ್ಬೇಡ, ನಾನು ರಸಲ್ ಮೇನಿಯಾ 41 ನಲ್ಲಿ ಬಂದೇ ಬರ್ತೀನಿ ಅಂತ ರೀಕಮೆಂಟ್ ಕೂಡ ಮಾಡಿದ್ರು. ಬಟ್ ಒರಿಜಿನಲ್ ಆಗಿ ನಮ್ಮ ರಾಕ್ ಅವರು ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಈಗ ರೂಮರ್ಸ್ ಗಳು ಹಾಗೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ರಾಕ್ ಅವರು ಒರಿಜಿನಲ್ ಆಗಿ ರಸಲ್ ಮೇನಿಯಾ 41 ಗೆ ಪ್ಲಾನ್ ಆಗಿದ್ರಂತೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಬಹಳಷ್ಟು ಅಪ್ಡೇಟ್ ಗಳು ಕೂಡ ಬಂದಿತ್ತು, ನಾನು ಕೂಡ ಕವರ್ ಮಾಡಿದ್ದೆ. ರಾಕ್ ಅವರ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಥವಾ ರಸಲ್ ಮೇನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈ ಒಂದು ಕೋಡಿ ರೋಡ್ಸ್ ಅವರ ಸೆಲ್ ದ ಸೋಲ್ ಅನ್ನೋ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಕಂಟಿನ್ಯೂ ಮಾಡಬಹುದು. ಅದರ ರೂಮರ್ಸ್ ಗಳನ್ನ ಡಬ್ಲ್ಯೂ ಅವರು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಾಕ್ ಅವರ ನೇಮ್ ನ ಡ್ರಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಬಟ್ ಗೈಸ್ ಈಗ ಆ ಎಲ್ಲಾ ಪ್ಲಾನ್ಸ್ ಗಳು ಕೂಡ ಪೋಸ್ಟ್ ಪೋನ್ ಆಗಿದೆ. ಒರಿಜಿನಲ್ ಆಗಿ ರಾಕ್ ಅವರು ರಸಲ್ ಮೇನಿಯಾ 41 ನಲ್ಲಿ ಬರಬೇಕಾಗಿತ್ತು. ಅಂಡ್ ಎಲ್ಲದೂ ಕೂಡ ಆಗಿದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರಾಬಬ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆನೆ ಮ್ಯಾಚ್ ನೋಡೋದಕ್ಕೆ ಸಿಗೋದು. ಬಟ್ ರಾಕ್ ಅವರ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಪೋಸ್ಟ್ ಪೋನ್ ಮಾಡಿದ್ದಾರೆ. ಯಾಕಂದ್ರೆ ರಾಕ್ ಅವರು ಡಬ್ಲ್ಯೂ ಕಂಪನಿಗೆ ಬಂದ್ರೆ ಅವರು ಲಾಸ್ಟ್ ಒಂದೇ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಸಾಧ್ಯ. ಸೊ ಈ ಬಾರಿ ಸಮ್ಮರ್ ಸ್ಲಾಮ್ ಅಲ್ಲೇ ಅವರ ಮ್ಯಾಚ್ ಏನಾದ್ರೂ ಆಗಿದ್ರೆ ಸೌದಿ ಅರೇಬಿಯಾದಲ್ಲಿ ರಸಲ್ ಮೇನಿಯಾ ಆದಾಗ ರಾಕ್ ಅವರು ಅಲ್ಲಿಗೆ ಬರೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅಂಡ್ ಅದಕ್ಕೋಸ್ಕರ ರಾಕ್ ಅವರ ಮ್ಯಾಚ್ ನ ಸೌದಿ ಅರೇಬಿಯಾದ ರಸಲ್ ಮೇನಿಯಾದಲ್ಲಿ ಮಾಡಿಸೋದಕ್ಕೋಸ್ಕರ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಗಳಿಗೆ ಪುಲಿ ಸ್ಟಾಪ್ ನ ಇಟ್ಟಿದೆ. ಅಂಡ್ ಅದಕ್ಕೋಸ್ಕರನೇ ರಸಲ್ ಮೇನಿಯಾ 41 ನಲ್ಲಿ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗ್ಲಿಲ್ಲ. ಅವ್ರೇನಾದ್ರೂ ಸಿಕ್ಕಿದ್ರೆ ಕೋಡಿ ರೋಡ್ಸ್ ಅವರ ಜೊತೆ ಸ್ಟೋರಿನ ಕಂಟಿನ್ಯೂ ಮಾಡಬೇಕಾಗಿತ್ತು. ಅಂಡ್ ಆ ಒಂದು ಸ್ಟೋರಿನ ಕಂಟಿನ್ಯೂ ಮಾಡಿದಿದ್ರೆ ಅವರ ಮ್ಯಾಚ್ ಆದಷ್ಟು ಬೇಗನೆ ನೋಡೋದಕ್ಕೆ ಸಿಗೋದು. ಬಟ್ ರಾಕ್ ಅವರು ರಿಟರ್ನ್ ಆದ್ರೆ ಕೇವಲ ಆಡೋದು ಒಂದೇ ಮ್ಯಾಚ್. ಆ ಒಂದು ಮ್ಯಾಚ್ ಸೌದಿ ಅರೇಬಿಯಾದ ರಸಲ್ ಮೇನಿಯಾದಲ್ಲಿ ಆಗಬೇಕು. ಅಂಡ್ ಆ ಒಂದು
ಐಡಿಯಾಗಳು ರಸಲ್ ಮೇನಿಯಾ 41 ಗಿಂತ ಮುಂಚೆನೆ ಡಿಸ್ಕಷನ್ ಅಲ್ಲಿ ಇತ್ತು ಅಂಡ್ ಕನ್ಫರ್ಮೇಶನ್ ಆದಾಗ ನಮ್ಮ ರಾಕ್ ಅವರು ಇಲ್ಲ ನಾನು ಅಲ್ಲಿ ಮ್ಯಾಚ್ ಆಡಿದ್ರೆ ಇಲ್ಲಿ ಮ್ಯಾಚ್ ಆಡೋದಿಲ್ಲ ಅಂತ ಹೇಳಿದ್ದಾರೆ ಅಂಡ್ ಅದಕ್ಕೋಸ್ಕರ ನಮ್ಮ ರಾಕ್ ಅವರ ಮ್ಯಾಚು ಹಾಗೆ ಅವರ ಅಪಿರಿಯನ್ಸ್ ನಮಗೆ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಸೊ ಈಗ ಎಲ್ಲದೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ರಾಕ್ ಅವರು ಬರ್ತಾರೆ ರಸಲ್ ಮೇನಿಯಾ 43 ಅಲ್ಲಿ ಅವರ ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಾದ್ ನೋಡೋಣ ಯಾವಾಗ ಡಬ್ಲ್ಯೂ ಅವರು ಆ ಒಂದು ಸ್ಟೋರಿ ಲೈನ್ ತಗೊಂಡು ಬರ್ತಾರೆ ಅಂತ. ಅಫ್ಕೋರ್ಸ್ ಇನ್ನು 2 ವರ್ಷ ಟೈಮ್ ಇದೆ, ಬಟ್ ಆ ಒಂದು ಸ್ಟೋರಿ ಲೈನ್ ನಡಿಬೇಕಾದ್ರೆ ಇರುವಂತಹ ಒಂದು ಹುಮ್ಮಸ್ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಕಾದ್ ನೋಡೋಣ ರೋಮನ್ ರೈನ್ಸ್ ಅವರ ಜೊತೆ ಡಬ್ಲ್ಯೂ ಅವರು ಸ್ಟೋರಿನ ಕ್ರಿಯೇಟ್ ಮಾಡ್ತಾರೋ ಅಥವಾ ಕೋಡಿ ರೋಡ್ಸ್ ಅವರ ಜೊತೆ ಸ್ಟೋರಿನ ಕ್ರಿಯೇಟ್ ಮಾಡ್ತಾರೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.